ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸಾದ್ಲಿಯಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಧರ್ಮಕ್ಷೇತ್ರ ಎಂದು ಹೆಸರುವಾಸಿಯಾಗಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವಿವತ್ತು ಹೋಗೋಣ. ಅಲ್ಲಿ ಹೆಂಗಿದೆ, ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಎಷ್ಟು ಮುದ್ದಾಗಿದೆ. ಈ ಒಳಗೆ ಹೋಗಿದ ತಕ್ಷಣ ಫಸ್ಟು ಗಣಪತಿ ಮತ್ತು ರಾಧೆ ವಿಗ್ರಹನ ನೋಡ್ಬೋದು. ಅದರೊಳಗೆ ಹೋಗಿದ ತಕ್ಷಣ ಒಂದು ದೊಡ್ಡ ಹಾಲಲ್ಲಿ ಸಾಯಿಬಾಬಾ ಮೂರ್ತಿಯವರನ್ನು ನೋಡ್ಬೋದು. ಸಾಯಿಬಾಬಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್. ಅಷ್ಟು ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ನಾನು ಲಕ್ಷ್ಮಣಪ್ಪ ಅಂಥೇಳಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಶ್ರೀ ಧರ್ಮಕ್ಷೇತ್ರದಲ್ಲಿ ಇದೆ. ಈ ಶ್ರೀ ಧರ್ಮಕ್ಷೇತ್ರ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಗೊತ್ತಲ್ಲ, ಆ ಹೈವೇ ರೋಡಲ್ಲಿ ಹಾಗೆ ಮುಂದಕ್ಕೆ ಬಂದರೆ ಪೆರೇಸಂದ್ರ ಅಂತ ಬರುತ್ತೆ. ಪೆರೇಸಂದ್ರದಿಂದ ಸಾದ್ಲಿಗೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಶ್ರೀ ಧರ್ಮಕ್ಷೇತ್ರ ಅಂತ ಬರ್ತದೆ. ಈ ಶ್ರೀ ಧರ್ಮಕ್ಷೇತ್ರ ಇರುವಂಥ ಜಾಗ ಈ ಭೂಮಿ ಉದ್ಭವ ಆಗಿ ಸುಮಾರು 450 ಕೋಟಿ ವರ್ಷಗಳಾಗಿದೆ. ಈ 450 ಕೋಟಿ ವರ್ಷಗಳಿಂದಲೂ ಎಷ್ಟೋ ಮಹನೀಯರು ಈ ಜನ್ಮ ಪಡೆದಿದ್ದಾರೆ, ಹೋಗಿದ್ದಾರೆ. ಎಷ್ಟೋ ಜನ ಬದುಕಿ ಹೋಗಿದ್ದಾರೆ. ಆದರೆ ಈ ಜಾಗನ 450 ಕೋಟಿ ವರ್ಷಗಳಿಂದಲೂ ಇರ್ತಕ್ಕಂಥ ಈ ಒಂದು ಪುಣ್ಯಭೂಮಿನಲ್ಲಿ ಭಗವಂತ ಆ ಶಿರಡಿ ಸಾಯಿಬಾಬಾ ರೂಪದಲ್ಲಿ ನಮಗೆ ಪ್ರೇರಣೆ ಮಾಡಿ ಕನಸಿನಲ್ಲಿ ಬಂದು ಈ ಜಾಗದಲ್ಲಿ ನೀವು ಈ ರೀತಿ ಮಾಡಬೇಕು, ಇದೇ ರೀತಿ ಇರಬೇಕು ಅಂಥೇಳಿ ನಮಗೆ ಪ್ರೇರಣೆ ಆಗಿ ಆ ಕೆಲಸನ ಮಾಡಿಸ್ಕೊಂಡಿದ್ದಾರೆ. ನೀವೇನು ಸಾಯಿಬಾಬಾ ಮುಂದೆ ಬಟ್ಟೆ ಹಾಕಿದ್ದೀರಲ್ಲ, ಅದು ನೋಡ್ತಿದ್ದೀರಲ್ಲ, ಅದು ಬಂದು ಯೋಗ ಮೂರ್ತಿ ಅಂತೇಳಿ. ಇದು ದುನಿ ಅಂತ. ಮತ್ತು ಅದ್ರ ಹಿಂದೆ ಬಂದರೆ ನವಗ್ರಹ ದೇವಸ್ಥಾನವಿದೆ. ಮತ್ತು ಆರತಿ ಆಗ್ತಿದೆ, ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ. अनन्तकोटि ब्रह्माण्डनायक राजाधिराज योगिराज सच्चिदानंद जगद्गुरु. ನವರಾತ್ರಿಗಳು 9 ದಿವಸ ಈ ದಿವ್ಯ ದರ್ಶನವನ್ನು ಪಡೆಯಬಹುದು. ಆನಂತರ ಈ ಶ್ರೀ ಧರ್ಮಕ್ಷೇತ್ರದ ವಿಶೇಷ ಏನು ಅಂದರೆ, ಶಿರಡಿನಲ್ಲಿ ಏನು ಬಾಬಾ ಸದ್ಗುರು ಗುರುಸ್ಥಾನ ಅಂತ ಇದೆಯಲ್ಲ, ಆ ಗುರುಸ್ಥಾನದಲ್ಲಿರ್ತಕ್ಕಂಥ ಬೇವಿನ ಮರ, ಆ ಬೇವಿನ ಮರ ಸುಮಾರು 99ರಲ್ಲಿ ಬಹಳ ಯಾರು ಬೇಕಾದರೂ ಮುಟ್ಬೋದಾಗಿತ್ತು, ಯಾರು ಬೇಕಾದರೂ ಸಿಗ್ತಾಯಿತ್ತು. ಬೇವಿನ ಬೀಜ ಇರ್ಬೋದು, ಎಲೆ ಇರ್ಬೋದು, ಎಲ್ಲರೂ ಸಿಗ್ತಾಯಿತ್ತು. ಆದರೆ 2005ರಲ್ಲಿ ನಾವು ಹೋದಾಗ ಆ ಬೀಜನೂ ಕೂಡ ಸಿಕ್ಕಂಗೆ ಎಲ್ಲ ಕಂಪ್ಲೀಟ್ ಮೆಶ್ ಕಟ್ಬಿಟ್ಟಿರ್ತಾರೆ. ನನ್ನದೊಂದು ಸಂಕಲ್ಪ ಇತ್ತು, ಅಲ್ಲಿ ಬೀಜ ತರಬೇಕು, ಇಲ್ಲಿ ಗಿಡವಾಗಿ ಬೆಳೆಸಬೇಕು ಬೇವಿನ ಗಿಡನ. ಆ ಗಿಡನ ಈ ನವಗ್ರಹ ಋಷಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಇತ್ತು. ಸೊ ನಾನು ಏನಾಯಿತು, ಇಲ್ಲೇ ಪಕ್ಕದಲ್ಲೇ ಕುರುಬರಳ್ಳಿ ಅಂತ ಇದೆ. ಆ ಕುರುಬರಳ್ಳಿ ನಾರಾಯಣ ಸ್ವಾಮಿ ಅವರು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಶಿರಡಿಗೆ ಹೋಗಿ ಅವತ್ತೇನೋ ದೈವ ಕೃಪೆನೇನೋ ಅವತ್ತು ಒಂದು ಬೀಜ ಒಂದು ಗಿಡಗಳಿರ್ತವಲ್ಲ, ಆ ಪಾಟ್ ಮಧ್ಯದಲ್ಲಿ ಸೇರಿಕೊಂಡಿತ್ತು. ಆ ಬೀಜನ ಜೋಬಲ್ಲಿ ಹಾಕ್ಕೊಂಡು ಬಂದು ಅದನ್ನು ಗಿಡವಾಗಿ ಬೆಳೆಸಿ, ಆ ಗಿಡನೇ ಇಲ್ಲಿ ಪಂಚವಟಿಗೆ ಹೋಗಿ ಹಳ್ಳಿ ಮರ ಅಂದ್ಕೊಂಡು ಎಲ್ಲ 9 ಋಷಿಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಸೊ ಟೋಟಲಾಗಿ ನಮಗೆ ಎಲ್ಲ ಏನು ಹೇಳ್ಬೋದಂದರೆ, ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಶ್ರೀ ಶಿರಡಿ ಸಾಯಿ ಆಧ್ಯಾತ್ಮಿಕ ಯೋಗ ಕೇಂದ್ರ ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಇರ್ತಕ್ಕಂಥ ಈ ಶಕ್ತಿ ಈ ಸ್ಥಳದಲ್ಲಿ ಜೀರ್ಣೋದ್ಧಾರ ಮಾಡಿ ಇಷ್ಟೊಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಆ ಭಗವಂತ ನಮಗೆಲ್ಲ ಕರುಣಿಸಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳು ಈ ವಿಲಾಸಕ್ಕೆ ಬಂದು ಈ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ಎಷ್ಟೋ ಭಕ್ತಾದಿಗಳಿಗೆ ಗೊತ್ತಿಲ್ಲ, ಎಲೆಮರೆಕಾಯಿ ಥರ ಇದೆ, ಎಲ್ಲಿ ಯಾರಿಗೂ ಕಾಣಿಸೋದಿಲ್ಲ. ಏನು ನಮ್ಮ ನಿತೇಶ್ ಅವರು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆ ಚಾನಲ್ ಮುಖಾಂತರ ಎಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿರ್ಬೋದು, ಮುಂದೆ
ಅವರು ಡೆವಲಪ್ ಆಗಿ ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ದೇವಸ್ಥಾನಗಳು ಕೂಡ ಭಕ್ತಾದಿಗಳಿಗೆ ಕೊಡೋ ಹಂಗೆ ಮಾಡಬೇಕು, ನೋಡೋ ಹಂಗೆ ಮಾಡಬೇಕು, ಅವ್ರಿಗೆ ಪರಿಚಯ ಮಾಡಿಸ್ಬೇಕು ಅಂತೇಳಿ ಒಂದು ಒಳ್ಳೆಯ ಸತ್ಕಾರ್ಯನ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರ ಈ ಒಂದು ಶ್ರೀಧರ್ಮ ಕ್ಷೇತ್ರದ ವಿಳಾಸ ಇರ್ಬೋದು, ಈ ದೇವಸ್ಥಾನ ಇರ್ಬೋದು, ಎಲ್ಲನೂ ಅವ್ರಿಗೆ ಹೋಗಿ ಅವ್ರಿಗೆ ಆ ಸದ್ಗುರು, ಆ ಶಿರಡಿ ಸಾಯಿಬಾಬಾ ಇರ್ಬೋದು, ಆ ಪಂಚಭೂತಗಳು, ಆಮೇಲೆ ದೇವರು ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನೋಡಿದ್ರ ಫ್ರೆಂಡ್ಸ್, ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.